ಎಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ನಾನಿವತ್ತು ಒಂದು ರಸಮ್ ಮಾಡೋಣ ಅಂಥೇಳಿ ರಸಮ್ ಮುಂಚೆ ಕೂಡ ಮಾಡಿದ್ದೆ. ಇದು ತೊಗರಿಬೇಳೆ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಬನ್ನಿ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ನೋಡೋಣ. ಒಂದು ಟೊಮ್ಯಾಟೊ ದಪ್ಪು ತೊಗೊಂಡಿದ್ದೀನಿ, ತೊಗರಿಬೇಳೆ 1.5 ಸ್ಪೂನಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ ಫುಲ್ ತೊಗೊಂಡಿದ್ದೀನಿ. ರುಬ್ಲಿಕ್ಕೂ ಬೇಕು, ಆನಂತರ ಒಗ್ಗರಣೆಗೂ ಹಾಕ್ಬೋದು. ಇದು ಕೆಮ್ಮೆಣ್ಸಿನ್ಕಾಯಿ 2, ಮೆಣಸು 1/4 ಚಮಚ, ಜೀರಿಗೆ 1/4 ಚಮಚ. ನಿಮಗೆ ಖಾರ ಸಾಲಿಲ್ಲ ಅಂತ ಅಂದಾಗ ನೀವು 2 ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಆನಂತರ ಕರಿಬೇವು 2 ಕಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಆನಂತರ ಒಗ್ಗರಣೆಗೆ ಹಿಂಗು, ಕೊತ್ತಂಬರಿ, ಸಾಸಿವೆ, ತುಪ್ಪ ಮತ್ತು 1 ನಿಂಬೆ ಹಣ್ಣಿನ ಗಾತ್ರದ ಅಂದರೆ ಈ ಸೈಜಿಂದು ನಾನು ಏನು ಮಾಡಿದ್ದೀನಿ ಅಂದರೆ ಹುಣಸೆ ಹಣ್ಣನ್ನು ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಮಾಡೋ ವಿಧಾನ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಬೌಲ್ನ ಕಾಯ್ಲಿಕ್ಕಿಟ್ಟು 1.5 ಸ್ಪೂನಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಸಣ್ಣದ ಉರಿನಲ್ಲೇ ಹುರ್ಕೊಬೇಕು. ಇದಕ್ಕೇ ಅದಕ್ಕೆ ಖಾರ ಬೇಕು, ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಅನ್ನಲ್ಲ. ಇದಕ್ಕೆ 1 ಮೆಣಸಿನ್ಕಾಯಿ ನಾನು ಒಂದೇ ಹಾಕ್ಕೊಳ್ತಾ ಇರೋದು. ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಾಗಿದೆ, ಆಫ್ ಮಾಡ್ಕೊಳ್ಳೋಣ. ನೋಡಿ ನಾನು ಏನಿದೆ ಬೇಳೆ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಬೆಳ್ಳುಳ್ಳಿ 4 ಕಿಲುಕು ಬಿಟ್ಟು ಒಗ್ಗರಣೆಗೆ ಇಟ್ಟುಕೊಂಡು ಹಾಕ್ಕೊತಾ ಇದ್ದೀನಿ. 2ರಿಂದ 3 ಕರಿಬೇವಿನ ಎಲೆ, ಆನಂತರ ಜೀರಿಗೆ ಪುಡಿ, ಮೆಣಸಿನ ಪುಡಿ 2 ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮ್ಯಾಟೊ ಏನಿದೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ, ನಿಮಗೆ ಯಾವ್ದು ಅನುಕೂಲತೆ ಇದೆಯೋ ಅದು ಹಾಕ್ಕೊಳ್ಳಿ. ನೋಡಿ, ಆದ ನಂತರ ಈ ಸಾಸಿವೆ ಚಿಟ್ಕುಟ್ಲಿ. ಇನ್ನೊಂದು ಹಳ್ಳಿಗಳ ಕಡೆ ಹೇಳ್ತಾರೆ, ಸಾಸಿವೆ ಹಾಕೋದ್ರಿಂದ ಅಂದರೆ ಎಷ್ಟು ಹಾಕ್ತಾರೆ ಅಂತ ನೋಡ್ತಾರಂತೆ ಹೆಣ್ಣೋರು, ಅಂದರೆ ಈಗ ಗಂಡು ನೋಡ್ಲಿಕ್ಕೆ ಬರ್ತಾರಲ್ವ, ಹೆಣ್ಣು ನೋಡಲಿಕ್ಕೆ, ಆವಾಗ ಸಾಸಿವೆ ಹಾಕಿ ನೋಡಿಸ್ತಾರಂತೆ ಹುಡುಗಿ ಕೈಲಿ. ಯಾಕಂದರೆ ಸಾಸಿವೆ ನೋಡಿ ಆ ಹುಡುಗಿ ಹೇಗೆ ಅನ್ನೋದು ಗೊತ್ತಾಗುತ್ತಂತೆ. ಅದು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಹಾಗೆ ಹೇಳ್ತಾರೆ. ನೋಡಿ, ಇದಾದ ತಕ್ಷಣ ಈ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಿಂಗೆ ಕೂಡ ಈಗಲೇ ಹಾಕ್ತಾಯಿದ್ದೀನಿ. ಕರಿಬೇವು, ಉಪ್ಪು, ಅರಿಶಿನ, ಒಂದು ಒಳ್ಳೆ ಮಿಕ್ಸ್ ಕೊಡೋಣ. 5 ನಿಮಿಷ ಇದೆ ಹೀಗೆ ಬೇಯಲಿ. ಆನಂತರ ನಾವು ನೀರು ಹಾಕಿ ಎಷ್ಟು ಬೇಕಷ್ಟು ಹೆಚ್ಚಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಾಕು, ಇದಿಷ್ಟು ಕುದೀತಿದೆ. ಈಗ ನಾನು ತೊಳೆದಿರೋ ನೀರು, ಆನಂತರ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಹೆಚ್ಚಿಸ್ಕೊಳ್ಳಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಒಂದೇ ಸತಿ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹೆಚ್ಚಿಸ್ಕೊಳ್ಳಿ, ಪದೇ ನೀರು ಹಾಕಿ ಹೆಚ್ಚಿಸ್ಕೋಬೇಡಿ. ಮತ್ತು ಈ ಟೈಮ್ನಲ್ಲಿ ಟೇಸ್ಟ್ ನೋಡ್ಕೊಂಡ್ರೆ ಆಯಿತು. ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ, ಒಂದೇ ಒಂದು ಮಳ್ಳು ಬಂದರೆ ಸಾಕು, ಅದು ಚೆನ್ನಾಗಿರುತ್ತೆ. ಆನಂತರ ನೀವು ಆಫ್ ಮಾಡ್ಕೊಂಬಿಡಿ, ಅಷ್ಟೇ ಸಾಕು, ಇನ್ನೇನು ಬೇಡ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಮೆಣಸು, ಜೀರಿಗೆ, ಆನಂತರ ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಿಂಗು ಎಲ್ಲ ಔಷಧಿ ಗುಣಗಳು ಚೆನ್ನಾಗಿದೆ. ಸೊ ಇದನ್ನು ನೀವು ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಅಜೀರ್ಣ ಆಗಿದೆ ಅನ್ನೋರು ಈ ಸಾಂಬಾರನ್ನ ಆರಾಮಾಗಿ ಮಾಡಿ ಕುಡಿಬೋದು. ಈವನ್ ಕೆಲವರು ಬೆಲ್ಲ ಆ್ಯಡ್ ಮಾಡ್ತಾರೆ, ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾಯಿಲ್ಲ. ಇದು ಹೀಗೆ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲು ಒಂದು ಸತಿ ರಸಮ್ ತೋರಿಸಿದ್ನಲ್ಲ, ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನನಗೆ ಹೀಗಿದ್ರೇ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಹುಷಾರಿಲ್ಲ ಅನ್ನೋರಿಗೆ ಕೂಡ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಗಂಟಲಿಗೆ ಒಂಥರ ಹಿತ ಅನಿಸುತ್ತೆ. ಏನಂತಾರೆ, ಒಂಥರ ಕಿಚಿ ಅನಿಸ್ತಿರತ್ತಲ್ಲ. ನೋಡಿ, ಇದು ಇಷ್ಟೇ. ಈಗ ಇಮಿಡಿಯೇಟ್ ಆಫ್ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ನನ್ನ ಮಕ್ಕಳು ಮಾತಾಡ್ತಿರ್ತಾರೆ, ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ, ಬಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಹೇಳಿ. ನಾನು ಯೂಶ್ವಲಿ ಇದನ್ನು ಹಾಗೇ ಉಪಯೋಗಿಸೋದಿಲ್ಲ. ಇದಕ್ಕೆ ಕಡಲೆ ಬೀಜ ಇರಬೇಕು ಜೊತೆಗೆ ನನಗೆ. ಸೊ ಕಡಲೆ ಬೀಜ ಹುರ್ಕೊಂಡು ಅದ್ರ ಜೊತೆಗೆ ಅನ್ನ, ಇದು ಎಲ್ಲ ಸೇರಿ ತಿನ್ನೋ ನನ್ನ ಅಭ್ಯಾಸ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ.